ಹಾಯ್ ಫ್ರೆಂಡ್ಸ್, ನಾನು ಸುಮತಿ. ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕಿರುವ ವಿಷಯ ಹೇಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ಯಾವುದಕ್ಕೆ AS ಆಗಲಿ, IAS ಎಕ್ಸಾಮ್ಸ್ ಆಗಲಿ, ಮತ್ತು ಯಾವುದೇ ಥರವಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಇವತ್ತು ನಾವು ನೋಡಲಿಕ್ಕಿದ್ದೇವೆ. ನಿಮ್ಮದು ಪೋರ್ಷನ್ಸ್ ಏನಿದೆ ಅಂತ ನೋಡ್ಕೋಬೇಕು. ಯಾವ್ಯಾವ ಲೆಸನ್ಸಲ್ಲಿ ಎಷ್ಟೆಷ್ಟು ಪೋರ್ಷನ್ಸ್ ಇದೆ, ಮತ್ತು ಅದನ್ನು ನೀವು ಟೈಮ್ ಟೇಬಲ್ ಹಾಕೋಬೇಕಾಗುತ್ತೆ. ಒಂದೊಂದು ಸಲ ನಮಗೆ ಫೇವ್ರೆಟ್ ಸಬ್ಜೆಕ್ಟ್ ಇರಬೇಕಾದ್ರೆ ಆ ಒಂದೊಂದು ಸಲ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ನ ಫಸ್ಟು ಮುಗಿಸ್ಕೊಂಡ್ಬಿಡೋಣ ಅಂತ ತೊಗೊಂಡು ಅದು ಟೈಮ್ ತುಂಬ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಟೈಮ್ ಬ್ಯಾಲೆನ್ಸ್, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಒಂದು ಟೈಮ್ ಟೇಬಲ್ ರೆಡಿ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಕರೆಂಟ್ ಇವೆಂಟ್ಸ್ ಏನು ನಡೀತಾ ಇದೆ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ PSC ಆಗಲಿ KPSC ಆಗಲಿ ಯಾವುದೇ ನೆಗೆಟಿವ್ ಕ್ವೆಶನ್ಸ್ ಕೇಳಲ್ಲ. ರಿಲೇಟೆಡ್ ಟು ಈ ಥರ ಅಂದರೆ ಪಾರ್ಲಿಮೆಂಟು, ರಿಲೇಟೆಡ್ ಟು ಲಾ ಬಗ್ಗೆ ಮಾತ್ರ. ಪೊಲಿಟಿಷಿಯನ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ದರೆ ಅದನ್ನು ನೀವು ಡೈರೆಕ್ಟಾಗಿ ಸ್ಕಿಪ್ ಮಾಡಿಬಿಟ್ಟು ಇನ್ಫಾರ್ಮೇಟಿವ್ ಆಗಿ ಅವ್ರೇನಾದರೂ ಪಾಲಿಸೀಸ್ ಇಂಟ್ರಡ್ಯೂಸ್ ಮಾಡಿ ಪೀಪಲ್ ಓರಿಯೆಂಟೆಡ್ ಆಗಿದ್ದರೆ ಮಾತ್ರ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಅದು ಕ್ವೆಶನ್ ಬಂತು, ವಿಮೆನ್ ಎಕ್ಸಾಮ್ಸ್ ಬಗ್ಗೆ ಏನಾದರೂ ನ್ಯೂಸ್ ಹೋಗ್ತಾ ಇದ್ದರೆ ಅದನ್ನು ಮಾತ್ರ ನೀವು ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಟೆರರಿಸಮ್, ಅದು ನನ್ನ ಒಪಿನಿಯನ್. ಮತ್ತು ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ತುಂಬ ಇಂಪಾರ್ಟೆಂಟ್. ಏನ್ಷಿಯಂಟ್ ಇಂಡಿಯಾ, ಮಿಡಿವಲ್ ಇಂಡಿಯಾ, ಮಾಡರ್ನ್ ಇಂಡಿಯಾ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಫ್ರೀಡಮ್ ಫೈಟರ್ಸ್ ತುಂಬ ಜನ ನಮಗೆ ಸಿಗ್ತಾರೆ. ಸೊ ನಾವು ಹೇಗೆ ನಾವು ಫ್ರೀಡಮ್ ತೊಗೊಂಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಮಾಡರ್ನ್ ಇಂಡಿಯಾ ತುಂಬ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಅದು ಬಿಟ್ಟರೆ ನಿಮಗೆ ಇಂಡಿಯನ್ ಪಾಲಿಟಿ ತುಂಬ ಇಂಪಾರ್ಟೆಂಟ್. ಇಂಡಿಯನ್ ಪಾಲಿಟಿ ಆ್ಯಂಡ್ ದಿ ಗವರ್ನೆನ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೆಂಗೆ ಗೌರ್ಮೆಂಟ್ ರನ್ ಆಗ್ತಾಯಿದೆ ಅದ್ರಲ್ಲಿ ನಿಮ್ಮ ಒಪಿನಿಯನ್ ಹೇಗೆ, ನಿಮ್ಮ ಆ ಪ್ಲೇಸಲ್ಲಿ ಹಾಕಿದ್ರೆ ನೀವು ಹೆಂಗೆ ಡಿಸಿಷನ್ ಮಾಡ್ತೀರಾ ಅಂತ ಟ್ವಿಸ್ಟೆಡ್ ಕ್ವೆಶನ್ಸ್ನ ಕೇಳ್ತಾ ಇರ್ತಾರೆ. ಸೊ ಇಂಡಿಯನ್ ಪಾಲಿಟಿ ತುಂಬ ಇಂಪಾರ್ಟೆಂಟು. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ಡಿಮಾನಿಟೈಸೇಷನ್ ನಡೀತಾ ಇದೆ, ಮತ್ತು GST ಬಂದಿದೆ, ಎಕನಾಮಿಕ್ ಸರ್ವೆ ಬಂದಿದೆ, ನೀತಿ ಆಯೋಗ್ ಚೇಂಜ್ ಮಾಡಿದ್ದಾರೆ, ತುಂಬ ಪಾಲಿಸೀಸ್ ತೊಗೊಂಬರ್ತಾ ಇದ್ದಾರೆ. ಮತ್ತು ಎಷ್ಟೊಂದು ಮುಂಚೆ ರೈಲ್ವೆ ಬಜೆಟು ಆ ಥರ ಎಲ್ಲ ಇತ್ತು, ಇವಾಗ ಅದನ್ನೆಲ್ಲ ತೆಗೆದಾಕಿ ಯೂನಿಯನ್ ಬಜೆಟ್ ಮಾಡಿದ್ದಾರೆ. ಸೊ ಹಾಗೆ ಜನರಲ್ ಬಜೆಟ್ ಅಂತ ಮಾಡಿಬಿಟ್ಟಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಕನಾಮಿಕ್ಸ್ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ RBI ಫಾಲೋಅಪ್ ಮಾಡಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜೊತೆಗೆ ನೀವು ಇಸ್ರೋನಲ್ಲಿ ಏನು ನಡೀತಾ ಇದೆ, ಯಾವ ರಾಕೆಟ್ ಲಾಂಚ್ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶಕ್ಕೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಫಾಲೋಅಪ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯೂಸ್ ಆಗುತ್ತೆ. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ನಾನು ಹೇಳ್ದಂಗೆ ಮಾಡಿ. ಮತ್ತು ನೆಕ್ಸ್ಟು ಜನರಲ್ ಇಶ್ಯೂಸ್, ಎನ್ವಿರಾನ್ಮೆಂಟಲ್ ಎಕಾಲಜಿ ತುಂಬ ಇಂಪಾರ್ಟೆಂಟ್. ಬಯೋಡೈವರ್ಸಿಟಿ ಬಗ್ಗೆ ಖಂಡಿತ ಒಂದು ಕ್ವೆಶನ್ಸ್ ಇರುತ್ತೆ. ಮತ್ತು UNIC ನಾನು ಹೇಳ್ದಂಗೆ UNIC ಬಗ್ಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ತುಂಬ ಕ್ಲೈಮೇಟ್ ಚೇಂಜು, ಬಯೋಡೈವರ್ಸಿಟಿ, ವೆಟ್ಲ್ಯಾಂಡು, ಮತ್ತು ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಚುರಿ, ಇದ್ರ ಬಗ್ಗೆಲ್ಲ ತುಂಬ ಕ್ವೆಶನ್ಸ್ ಕೇಳ್ತಾನೆ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಬಿಟ್ಟರೆ ಇನ್ನೇನಪ್ಪ ಅಂದರೆ ಕಾಂಪ್ರಹೆನ್ಷನ್, ಇಂಗ್ಲೀಷ್ ಕಾಂಪ್ರಹೆನ್ಷನ್ ಸ್ಕಿಲ್ಸ್ ನೀವು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಅಷ್ಟು ಟಫ್ ಆಗಿರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಟಫ್ ಆಗಿರುತ್ತೆ ಅದು. ಮತ್ತು ನೀವು ಓದ್ಕೊಂಡಿರೋದಕ್ಕೂ ಅಲ್ಲಿ ಕೊಟ್ಟಿರೋ ಕಾಂಪ್ರಹೆನ್ಷನ್ಸ್ಗೂ ಸಂಬಂಧ ಮಾಡಿ ಬರಿಬೇಡ್ರಿ. ಅಲ್ಲಿ ಏನು ಕೊಟ್ಟಿರೋರೋ ಅದನ್ನು ನೋಡಿಬಿಟ್ಟು ಆ ಕ್ವೆಶನ್ಸ್ಗೆ ನೀವು ಅವತ್ತಿನ ಡಿಸಿಷನ್ ತೊಗೊಂಡು ಬರಿಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇಂಟರ್ಪರ್ಸನಲ್ ಸ್ಕಿಲ್ ವಿಚ್ ಇನ್ಕ್ಲೂಡ್ಸ್ ಕಮ್ಯುನಿಕೇಷನ್ ಖಂಡಿತ ನೀವು ಡೆವಲಪ್ ಮಾಡಿಕೊಳ್ಳೇಬೇಕು. ಲಾಜಿಕಲ್ ಆ್ಯಂಡ್ ರೀಸನಿಂಗ್ ಮತ್ತು ಅನಾಲಿಟಿಕಲ್ ಎಬಿಲಿಟಿ ನಿಮಗೆ ಇಂಪ್ರೂವ್ ಆಗಬೇಕು. ಅದು ಒಂದು ನೋಡ್ಕೊಳ್ಳಿ. ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಯಾವುದೇ ಒಂದು ಪ್ರಾಬ್ಲಮ್ಸ್ ನೀವು ಕೊಡ್ತಾರೆ ಅದನ್ನು ಹೇಗೆ ಡಿಸಿಷನ್ ಮಾಡಬೇಕು, ಹೆಂಗೆ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಯಾಕಂದರೆ ಎವ್ರಿ ಇಯರು ಎಲ್ಲೋ ಒಂದು ಡಾಕ್ಟರ್, ಎಲ್ಲೋ ಒಂದು ವಿಲೇಜಲ್ಲಿ ಒಂದು ಇಂಜೆಕ್ಷನ್ ಶಾರ್ಟೇಜ್ ಇರಬೇಕಾದ್ರೆ ನೀವು ಹೆಂಗೆ ಡಿಸಿಷನ್ ತೊಗೊತೀರಾ ಅಂತೆಲ್ಲ ತುಂಬ ನಾನು ಕ್ವೆಶನ್ಸ್ ಓದ್ತಾ ಇರ್ತೀನಿ. ಅದು ಯಾವತ್ತಾದರೂ ನಿಮಗೆ ಕ್ವೆಶನ್ಸ್ ಸಮೇತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಜನರಲ್ ಮೆಂಟಲ್ ಎಬಿಲಿಟಿ, ನ್ಯೂಮರಾಲಜಿ ಅಂದರೆ ಬೇಸಿಕ್ ನ್ಯೂಮರಸಿ ಬಗ್ಗೆ ತಿಳ್ಕೊಳ್ಳಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೊಳ್ಳಿ. ಯಾಕಂದರೆ ಸೆಕೆಂಡ್ ಪೇಪರ್ ನಿಮಗೆ ಪ್ರಿಲಿಮ್ಸಲ್ಲಿ ಸೆಕೆಂಡ್ ಪೇಪರ್ ಇದ್ರ ಮೇಲೆ ಇರುತ್ತೆ. ಸೊ ಬೇಸಿಕ್ ನಿಮಗೆ ಮ್ಯಾಥಮೆಟಿಕ್ಸ್, ಆ್ಯಪ್ಟಿಟ್ಯೂಡ್ಸು ಮತ್ತು ಇಂಗ್ಲೀಷ್ ಕಾಂಪ್ರಹೆನ್ಷನ್ನು ಇದೆಲ್ಲ ಇಲ್ಲದೇ ನಿಮಗೆ ಈ ಟೆಸ್ಟಲ್ಲಿ ಖಂಡಿತ ವಿನ್ ಮಾಡಲಿಕ್ಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಸ್ವಲ್ಪ ಫೈಟ್ ಮಾಡಿದರೆ ಖಂಡಿತ ನಿಮ್ಮಿಂದ ಆಗುತ್ತೆ. ಸ್ವಲ್ಪ ಅದು ಬಿಟ್ಟರೆ ಇನ್ನೊಂದೇನೆಂದರೆ ಓಲ್ಡ್ ಪೇಪರ್ ಕ್ವೆಶನ್ ಆನ್ಸರ್ಸ್ ತುಂಬ ಇಂಪಾರ್ಟೆಂಟ್. ಓಲ್ಡ್ ಪೇಪರ್ ಕ್ವೆಶನ್ಸ್ ಆನ್ಸರ್ನ ರಿವಿಷನ್ ಮಾಡಿ ಸಾಧ್ಯ ಅಷ್ಟು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ನಾನು ಓದಂಗೆ ಎಲ್ಲೋ ಒಂದು ಕಡೆ ಒಬ್ಬರು ಸೈಕಾಟ್ರಿಸ್ಟ್ ಹೇಳ್ತಾರೆ, ನೀವು ಯಾವುದಾದ್ರೂ ಒಂದು ವಿಷಯನ ಅಂದರೆ ಕ್ವೆಶನ್ ಪೇಪರ್ನ ನೀವು ಎಕ್ಸಾಮಲ್ಲಿ ಎಷ್ಟೊತ್ತು ಯೋಚನೆ ಮಾಡಿರ್ತೀರ, ಆ ಯೋಚನೆ ಮಾಡೋ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ನಿಮ್ಮ
ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಪೇಸ್ ಕ್ರಿಯೇಟ್ ಆದಾಗ ಆ ಸ್ಪೇಸ್ ನಿಮ್ಮ ಹತ್ರ ಕೇಳ್ತಾ ಇರುತ್ತೆ ಆನ್ಸರ್ ಏನಿರ್ಬೋದು ಅಂತ. ಆವಾಗ ನೀವು ಆ ಆನ್ಸರ್ನ ಕಂಡಿಡ್ಬಿಟ್ರೆ ಆ ಸ್ಪೇಸಲ್ಲಿ ಹೋಗಿ ಸ್ಟೋರ್ ಆಗಿಬಿಡುತ್ತೆ. ಬಿಕಾಸ್ ನಿಮಗೆ ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗೋಂಗಿದ್ರೆ ಫಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಓದ್ತಾ ಇರಿ. ಅವಾಗ ನಿಮಗೆ ತುಂಬ ಬ್ರೈನಲ್ಲಿ ಆ ಸ್ಪೇಸ್ಗಳು ಕ್ರಿಯೇಟ್ ಆಗುತ್ತೆ. ನೀವು ಆನ್ಸರ್ ಹುಡುಕಿದಾಗ ಅದು ತಾನಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ರಿವಿಷನ್ ಮಾಡಬೇಕಾದ್ರೆ ನಿಮಗೆ ಅದು ಅಳಿಸಲಾದಷ್ಟು ನಿಮಗೆ ಅದು ಜ್ಞಾಪಕಕ್ಕೆ ಉಳ್ಕೊಂಡ್ಬಿಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡು ನಾನು ತುಂಬ ಎಫರ್ಟ್ ತೊಗೊಂಡು ನನಗೆ ಟೈಮ್ಲೆಸ್ ಟೈಮಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಡೂ ಲೈಕ್ ಮೈ